ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಇನ್ನಷ್ಟು ಚುರುಕಾಗಿದೆ. ಸಚಿನ್ ಆತ್ಮಹತ್ಯೆಯ ಸ್ಥಳ ಮಹಜರನ್ನ ನಡೆಸಲಿದೆ ಸಿಐಡಿ ತಂಡ. ಬಳಿಕ ಅಧಿಕಾರಿಗಳಿಂದ ಸಚಿನ್ ಕುಟುಂಬಸ್ಥರ ವಿಚಾರಣೆ ಕೂಡ ನಡೆಯಲಿದೆ. ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಯಲಿದೆ. ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಿಐಡಿ ಕೇಸ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ರೈಲ್ವೆ ಪೊಲೀಸ್ ಈಗ ಸಿಐಡಿಗೆ ದಾಖಲೆಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಸಿಐಡಿಯ ಅಧಿಕಾರಿಗಳು ಈಗ ಕೇಸ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಬೀದರ್ ತಲುಪಿದ್ದಾರೆ. ಅಲ್ಲಿ ಸಚಿನ್ ಪಾಂಚಾಳ್ ಮನೆಯವ್ರನ್ನು ಕೂಡ ಭೇಟಿಯಾಗಿ ಇವತ್ತು ಇನ್ನಷ್ಟು ಮಾಹಿತಿಯನ್ನು ಸಿಐಡಿ ಪೊಲೀಸರು ಕಲೆ ಹಾಕಲಿದ್ದಾರೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಕೇಸು ಸಿಐಡಿಗೆ ಒಪ್ಪಿಸಿದೆ. ಈಗಾಗಲೇ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಬೀದರ್ ಕೂಡ ಆಗಮಿಸಿದೆ. ಏನು ಘಟನೆ ನಡೀತು ಆ ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಗುತ್ತಿಗೆದಾರ ಸಚಿನ್ ಏನಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಶರಣಾಗಿದ್ರು ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಥಳದಲ್ಲೇ ಸಚಿನ್ ಏನಂದ್ರೆ ನೊಂದು ಬೆಂದು ಕಿರುಕುಳಕ್ಕೆ ಸಾವಿ ಶರಣಾಗಿರೋ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ನೋಡ್ಬೋದು. ಇದೇ ಒಂದು ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸುವ ಮೂಲಕ ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟೊಂದು ತೀವ್ರ ಸ್ವರೂಪದಲ್ಲಿ ತನಿಖೆಗೆ ನನ್ನ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಏನು ಈಗಾಗಲೇ ನಾವು ನಿಂತಿದ್ದೀವಿ ಇದೇ ಒಂದು ಸ್ಥಳದಲ್ಲಿ ಆತನೇ ನನ್ನ ದೇಹ ಎರಡು ಭಾಗ ಆಗಿ ತುಂಡು ತುಂಡಾಗಿ ನನ್ನ ಬಿದ್ದಿತ್ತು ಅಂತ ಹೇಳ್ಬೋದು. ಈ ಒಂದು ಸ್ಥಳಕ್ಕೆ ಇಂದು ಸಿಐಡಿ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟೊಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬಿಜೆಪಿ ಈಗಾಗಲೇ ಸರ್ಕಾರ ವಿರುದ್ಧ ಮುಗಿಬಿದ್ದೆ ಅಂತ ಹೇಳ್ಬೋದು. ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ನೋಡ್ಬೋದು ನೀವು. ಇನ್ನೂ ಬ್ಲಡ್ ಬಿದ್ದಿಂದು ಕಾಣಿಸ್ತಾ ಇದೆ. ಅಂದರೆ ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ಬಿದ್ದಿತ್ತು. ಈಗಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದೆ. ನೋಡ್ಬೋದು ಇದು ಬೀದರ್ ನಗರದ ಈಗಾಗಲೇ ಬಸವೇಶ್ವರ ವೃತ್ತದಲ್ಲಿದ್ದಂಥ ರೈಲ್ವೆ ಹಳಿ ಅಂತ ಹೇಳ್ಬೋದು. ಈ ಒಂದು ಹಳಿಗೆ ತಲೆ ಕೊಟ್ಟು ಕಾಂಟ್ರಾಕ್ಟರ್ನ ಬಲಿ ಆಗ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ಹಠಕ್ಕೆ ಬಿದ್ದ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಸಚಿನನ್ನು ಕಳ್ಕೊಂಡಂಥ ಸಹೋದರಿಯರು ಈ ಒಂದು ಪ್ರಕರಣ CBI ಕೊಡಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಇದರ ಮಧ್ಯೆ ರಾಜ್ಯದ ಗೃಹ ಸಚಿವರು ಈ ಒಂದು ಪ್ರಕರಣ ಸಿಐಡಿಗೆ ಒಪ್ಪಿಸಿದ್ದಾರೆ. ಸಿಐಡಿ ಅಧಿಕಾರಿಗಳು ಇಂದು ಬೀದರ್ಗೆ ಬಂದು ಈ ಒಂದು ಪ್ರಕರಣ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುವ ಮೂಲಕ ಇದರಲ್ಲಿ ತಪ್ಪಿಸ್ತರು ಯಾರಿದ್ದಾರೆ ಏನಿಲ್ಲ ಅಂಥೇಳಿ ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ತನಿಖೆಯಿಂದಾದರೂ ಏನು ಈಗಾಗಲೇ 5 ಜನ ಸಹೋದರಿಯರು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ನ್ಯಾಯ ಸಿಗ್ತದ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಇನ್ನಷ್ಟು ಚುರುಕಾಗಿದೆ. ಸಚಿನ್ ಆತ್ಮಹತ್ಯೆಯ ಸ್ಥಳ ಮಹಜರನ್ನ ನಡೆಸಲಿದೆ ಸಿಐಡಿ ತಂಡ. ಬಳಿಕ ಅಧಿಕಾರಿಗಳಿಂದ ಸಚಿನ್ ಕುಟುಂಬಸ್ಥರ ವಿಚಾರಣೆ ಕೂಡ ನಡೆಯಲಿದೆ. ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಯಲಿದೆ. ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ ಸಿಐಡಿ ಕೇಸ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ರೈಲ್ವೆ ಪೊಲೀಸ್ ಈಗ ಸಿಐಡಿಗೆ ದಾಖಲೆಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಸಿಐಡಿಯ ಅಧಿಕಾರಿಗಳು ಈಗ ಕೇಸ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಬೀದರ್ ತಲುಪಿದ್ದಾರೆ. ಅಲ್ಲಿ ಸಚಿನ್ ಪಾಂಚಾಳ್ ಮನೆಯವ್ರನ್ನು ಕೂಡ ಭೇಟಿಯಾಗಿ ಇವತ್ತು ಇನ್ನಷ್ಟು ಮಾಹಿತಿಯನ್ನು ಸಿಐಡಿ ಪೊಲೀಸರು ಕಲೆ ಹಾಕಲಿದ್ದಾರೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಕೇಸು ಸಿಐಡಿಗೆ ಒಪ್ಪಿಸಿದೆ. ಈಗಾಗಲೇ ಸಿಐಡಿ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಬೀದರ್ ಕೂಡ ಆಗಮಿಸಿದೆ. ಏನು ಘಟನೆ ನಡೀತು ಆ ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಗುತ್ತಿಗೆದಾರ ಸಚಿನ್ ಏನಂದ್ರೆ ರೈಲ್ವೆ ಹಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಶರಣಾಗಿದ್ರು ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಥಳದಲ್ಲೇ ಸಚಿನ್ ಏನಂದ್ರೆ ನೊಂದು ಬೆಂದು ಕಿರುಕುಳಕ್ಕೆ ಸಾವಿ ಶರಣಾಗಿರೋ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ನೋಡ್ಬೋದು. ಇದೇ ಒಂದು ಸ್ಥಳಕ್ಕೆ ಇವತ್ತು ಸಿಐಡಿ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸುವ ಮೂಲಕ ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟೊಂದು ತೀವ್ರ ಸ್ವರೂಪದಲ್ಲಿ ತನಿಖೆಗೆ ನನ್ನ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಏನು ಈಗಾಗಲೇ ನಾವು ನಿಂತಿದ್ದೀವಿ ಇದೇ ಒಂದು ಸ್ಥಳದಲ್ಲಿ ಆತನೇ ನನ್ನ ದೇಹ ಎರಡು ಭಾಗ ಆಗಿ ತುಂಡು ತುಂಡಾಗಿ ನನ್ನ ಬಿದ್ದಿತ್ತು ಅಂತ ಹೇಳ್ಬೋದು. ಈ ಒಂದು ಸ್ಥಳಕ್ಕೆ ಇಂದು ಸಿಐಡಿ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟೊಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬಿಜೆಪಿ ಈಗಾಗಲೇ ಸರ್ಕಾರ ವಿರುದ್ಧ ಮುಗಿಬಿದ್ದೆ ಅಂತ ಹೇಳ್ಬೋದು. ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ನೋಡ್ಬೋದು ನೀವು.
ಇನ್ನೂ ಬ್ಲಡ್ ಬಿದ್ದಿಂದು ಕಾಣಿಸ್ತಾ ಇದೆ. ಅಂದರೆ ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ಬಿದ್ದಿತ್ತು. ಈಗಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದೆ. ನೋಡ್ಬೋದು, ಇದು ಬೀದರ್ ನಗರದ ಈಗಾಗಲೇ ಬಸವೇಶ್ವರ ವೃತ್ತದಲ್ಲಿದ್ದಂಥ ರೈಲ್ವೆ ಹಳಿ ಅಂತ ಹೇಳ್ಬೋದು. ಈ ಒಂದು ಹಳಿಗೆ ತಲೆ ಕೊಟ್ಟು ಕಾಂಟ್ರಾಕ್ಟರ್ನ ಬಲಿ ಆಗ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ಹಠಕ್ಕೆ ಬಿದ್ದ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಸಚಿನನ್ನು ಕಳ್ಕೊಂಡಂಥ ಸಹೋದರಿಯರು ಈ ಒಂದು ಪ್ರಕರಣ CBI ಕೊಡಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಇದರ ಮಧ್ಯೆ ರಾಜ್ಯದ ಗೃಹ ಸಚಿವರು ಈ ಒಂದು ಪ್ರಕರಣ CIDಗೆ ಒಪ್ಪಿಸಿದ್ದಾರೆ. CID ಅಧಿಕಾರಿಗಳು ಇಂದು ಬೀದರ್ಗೆ ಬಂದು ಈ ಒಂದು ಪ್ರಕರಣ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುವ ಮೂಲಕ ಇದರಲ್ಲಿ ತಪ್ಪಿಸ್ತರು ಯಾರಿದ್ದಾರೆ ಏನಿಲ್ಲ ಅಂಥೇಳಿ ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ತನಿಖೆಯಿಂದಾದರೂ ಏನೀಗಾಗಲೇ 5 ಜನ ಸಹೋದರಿಯರು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ನ್ಯಾಯ ಸಿಗ್ತದ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಇನ್ನಷ್ಟು ಚುರುಕಾಗಿದೆ. ಸಚಿನ್ ಆತ್ಮಹತ್ಯೆಯ ಸ್ಥಳ ಮಹಾಜರನ್ನ ನಡೆಸಲಿದೆ CID ತಂಡ. ಬಳಿಕ ಅಧಿಕಾರಿಗಳಿಂದ ಸಚಿನ್ ಕುಟುಂಬಸ್ಥರ ವಿಚಾರಣೆ ಕೂಡ ನಡೆಯಲಿದೆ. CID DYSP ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದಲ್ಲಿ ಎನ್ಕ್ವೈರಿ ನಡೆಯಲಿದೆ. ಸಚಿನ್ ಆತ್ಮಹತ್ಯೆ ವಿಚಾರಕ್ಕೆ CID ಕೇಸ್ಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ರೈಲ್ವೆ ಪೊಲೀಸ್ ಈಗ CIDಗೆ ದಾಖಲೆಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ CID ಅಧಿಕಾರಿಗಳು ಈಗ ಕೇಸ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಬೀದರ್ ತಲುಪಿದ್ದಾರೆ. ಅಲ್ಲಿ ಸಚಿನ್ ಪಾಂಚಾಳ್ ಮನೆಯವ್ರನ್ನು ಕೂಡ ಭೇಟಿಯಾಗಿ ಇವತ್ತು ಇನ್ನಷ್ಟು ಮಾಹಿತಿಯನ್ನ CID ಪೊಲೀಸರು ಕಲೆ ಹಾಕಲಿದ್ದಾರೆ. ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯದಲ್ಲೇ ಸಾಕಷ್ಟು ಒಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯ ಸರ್ಕಾರ ಈ ಒಂದು ಕೇಸು CIDಗೆ ಒಪ್ಪಿಸಿದೆ. ಈಗಾಗಲೇ CID DYSP ಸುಲೇಮಾನ್ ತಹಸೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಬೀದರ್ ಕೂಡ ಆಗಮಿಸಿದೆ. ಏನು ಘಟನೆ ನಡೀತು ಆ ಘಟನಾ ಸ್ಥಳದ ನಾವಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಗುತ್ತಿಗೆದಾರ ಸಚಿನ್ ಏನಂದ್ರೆ ರೈಲ್ವೆ ಹಳಿ ತಲೆ ಕೊಟ್ಟು ಆತ್ಮಹತ್ಯೆ ಶರಣಾಗಿದ್ರು ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ ಈ ಸ್ಥಳದಲ್ಲಿ ಸಚಿನ್ ಏನಂದ್ರೆ ನೊಂದು ಬೆಂದು ಕಿರುಕುಳಕ್ಕೆ ಸಾವಿಗೆ ಶರಣಾಗಿರೋ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ನೋಡ್ಬೋದು, ಇದೇ ಒಂದು ಸ್ಥಳಕ್ಕೆ ಇವತ್ತು CID ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳ ತಂಡ ಸ್ಥಳ ಪರಿಶೀಲನೆ ನಡೆಸುವ ಮೂಲಕ ಈ ಒಂದು ಪ್ರಕರಣ ಈಗಾಗಲೇ ಸಾಕಷ್ಟೊಂದು ತೀವ್ರ ಸ್ವರೂಪದಲ್ಲಿ ತನಿಖೆಗೆ ನನ್ನ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಏನು ಈಗಾಗಲೇ ನಾವು ನಿಂತಿದ್ದೀವಿ ಇದೇ ಒಂದು ಸ್ಥಳದಲ್ಲಿ ಆತನೇ ನನ್ನ ದೇಹ 2 ಭಾಗ ಆಗಿ ತುಂಡು ತುಂಡಾಗಿ ನನ್ನ ಬಿದ್ದಿತ್ತು ಅಂತ ಹೇಳ್ಬೋದು. ಈ ಒಂದು ಸ್ಥಳಕ್ಕೆ ಇಂದು CID ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಈ ಒಂದು ಪ್ರಕರಣ ಸಾಕಷ್ಟೊಂದು ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಬಿಜೆಪಿ ಈಗಾಗಲೇ ಸರ್ಕಾರ ವಿರುದ್ಧ ಮುಗಿಬಿದ್ದೆ ಅಂತ ಹೇಳ್ಬೋದು. ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ನೋಡ್ಬೋದು ನೀವು. ಇನ್ನೂ ಬ್ಲಡ್ ಬಿದ್ದಿಂದು ಕಾಣಿಸ್ತಾ ಇದೆ. ಅಂದರೆ ಆ ಸ್ಥಳದಲ್ಲಿ ಆತನ ಅರ್ಧ ಬಾಡಿ ಕಟ್ಟಾಗಿ ಬಿದ್ದಿತ್ತು. ಈಗಾಗಲೇ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಈ ಒಂದು ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದೆ. ನೋಡ್ಬೋದು, ಇದು ಬೀದರ್ ನಗರದ ಈಗಾಗಲೇ ಬಸವೇಶ್ವರ ವೃತ್ತದಲ್ಲಿದ್ದಂಥ ರೈಲ್ವೆ ಹಳಿ ಅಂತ ಹೇಳ್ಬೋದು. ಈ ಒಂದು ಹಳಿಗೆ ತಲೆ ಕೊಟ್ಟು ಕಾಂಟ್ರಾಕ್ಟರ್ನ ಬಲಿ ಆಗ್ತಾನೆ ಅಂತ ಹೇಳ್ಬೋದು. ಹೀಗಾಗಿ ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ಹಠಕ್ಕೆ ಬಿದ್ದ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಸಚಿನನ್ನು ಕಳ್ಕೊಂಡಂಥ ಸಹೋದರಿಯರು ಈ ಒಂದು ಪ್ರಕರಣ CBI ಕೊಡಲೇಬೇಕಂತೇಳಿ ಹಠಕ್ಕೆ ಬಿದ್ದಾರೆ. ಇದರ ಮಧ್ಯೆ ರಾಜ್ಯದ ಗೃಹ ಸಚಿವರು ಈ ಒಂದು ಪ್ರಕರಣ CIDಗೆ ಒಪ್ಪಿಸಿದ್ದಾರೆ. CID ಅಧಿಕಾರಿಗಳು ಇಂದು ಬೀದರ್ಗೆ ಬಂದು ಈ ಒಂದು ಪ್ರಕರಣ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸುವ ಮೂಲಕ ಇದರಲ್ಲಿ ತಪ್ಪಿಸ್ತರು ಯಾರಿದ್ದಾರೆ ಏನಿಲ್ಲ ಅಂಥೇಳಿ ಈಗಾಗಲೇ ತನಿಖೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ತನಿಖೆಯಿಂದಾದರೂ ಏನೀಗಾಗಲೇ 5 ಜನ ಸಹೋದರಿಯರು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಒಂದು ಕುಟುಂಬಕ್ಕೆ ಸರ್ಕಾರದಿಂದ ನ್ಯಾಯ ಸಿಗ್ತದ ಎಂಬುದು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ನಡೆದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.